ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬ ಆಗ್ಲಿ, ನೇಟೇಶ್ವರ ಕುಟುಂಬ ಆಗ್ಲಿ, ಯಾವುದೂ ಬೇರೆ ಆಗಿರಲಿಲ್ಲ. ಅವು ಎರಡೂ ಒಂದೇ ಕುಟುಂಬ ಅನ್ನುವಂತ ವಿಚಾರವನ್ನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ಆ ಮನೆ ಕುಟುಂಬದ ಹಿರಿಯರು ಕಳ್ಕೊಂಡಿತ್ತು ನಾವು. ಆ ಮನೆ ಹಿರಿಯರ ಹುಡ್ಕಾಡಕತ್ತಿದ್ವಿ. ಆದ್ರೆ ಇವತ್ತು ಒಂದು ದೊಡ್ಡ ಅವಕಾಶ ಏನ್ ಸಿಕ್ತಪ್ಪ ಅಂದ್ರ ಆ ಹಿರತನನ್ನ ಮತ್ತೊಂದು ಇರಿಸುವಂತ ಕೆಲಸವನ್ನು ಮಾಡಿದ್ದು ಯಾರಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬ್ ಆ ಜವಾಬ್ದಾರಿಯನ್ನು ತಗೊಂಡ್ರು ಅನ್ನುವಂತ ಮಾತನ್ನು ಸಂದರ್ಭ ಹೇಳ್ತೇನೆ. ಬಹಳ ಮಂದಿ ವಿಚಾರ ಮಾಡಿದ್ರು, ಯಾರಪ್ಪ ಇವ್ರ ಮನೆಯನ್ನು ನಡೆಸ್ತಾರೆ, ಇನ್ಮೇಲೆ ಯಾರು ಇವ್ರ ಮನೆಯನ್ನು ಹಿರತನ ನಡೆಸ್ತಾರ, ಇವ್ರನ್ನ ಯಾರು ನೋಡ್ಕೊಂಡು ಹೋಗ್ಯಾರ ಅಂತ ಕೇಳಕತ್ತಿದ್ರು. ಇಡೀ ತಾಲೂಕಲ್ಲ, ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ಕೇಳಕತ್ತಿತ್ತು. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮುಂದೆ ಬಂದು ನಿಂತ್ಕೊಂಡು ನೀವು ನನ್ನ ಬಳಗ ಐತಿ, ನನ್ನ ಕುಟುಂಬ ಐತಿ, ನಾನು ನಿರ್ಧಾರ ಮಾಡ್ತೀನಿ ಅಂತ ಇವತ್ತು ಮಾಡ್ಕೊತಾರ. ಇವತ್ತು ನನ್ನ ಮತಗಳಿಗೆ ಬಂದು ನಿಂತಾರೆ. ಇವತ್ತು ಇಡೀ ಸಚಿವರು ಬಂದಾರ, ಎಲ್ಲರೂ ಬಂದು ಯಾರ ಬಗ್ಗೆ ಕೇಳಕ್ ಬಂದಾರ ಹಂಗಾರೆ. ನಾವು ಒಂದು ವಸ್ತು ಕಳ್ಕೊಂಡಿದ್ವಿ, ಮತ್ತೆ ಅವನ್ನ ಹುಡುಕಾಕತ್ತೀವಿ. ಇವತ್ತು HYMT ಸಾಹೇಬರನ್ನ ಮತ್ತೊಮ್ಮೆ ಹುಡುಕುವಂತ ಸಂದರ್ಭ ಬಂದೈತಿ, ನಮ್ಮ ಮನೆ ಹಿರಿಯನ್ನು ಹುಡುಕುವಂತ ಸಂದರ್ಭ ಬಂದೈತಿ. ಅದಕ್ಕೆ ಹುಡುಕುವಂತ ಕೆಲಸ ನೀವು ನಾವೆಲ್ಲರೂ ಕೂಡಿ ಸಹಾಯ ಸಹಕಾರ ನೀಡಬೇಕಾಗೈತಿ. ಹುಡುಕುವವ್ರು ಹೆಂಗಾಗಬೇಕಾದ್ರೆ ಕಳ್ಕೊಂಡು ಸಿಗಬೇಕಾರೆ ಆ ವಸ್ತು ಅಂತೂ ಸಿಗುವುದು ಸುಳ್ಳು. ಆದ್ರೆ ಅವರು ರೂಪದಾಗಿರುವಂತ ಉಮೇಶ್ ಅಣ್ಣ ಮೇಟಿಯನ್ನ ಮತ್ತೊಮ್ಮೆ ಚುನಾವಣೆ ಗೆಲ್ಲಿಸ್ಕೊಂಡ್ಬಂದಿದ್ದ ಆತಂದ್ರ ಆ ಇಡೀ ಕುಟುಂಬವನ್ನು ಮತ್ತೆ ಬೆಳೆಯುವಂತ ಕೆಲಸವನ್ನ ಮಾಡಬೇಕು. ಸಾಹೇಬರು ಒಂದು ಮಾತನ್ನ ಹೇಳ್ಯಾರಂತ, ಏನ್ ಹೇಳಬೇಕಪ್ಪ ಅಂದ್ರ ಮತ್ತೊಮ್ಮೆ ವಿಧಾನಸೌಧದ ಒಳಗೆ ಮೇಟಿ ಅನ್ನುವಂತ ಹೆಸರನ್ನು ಕೇಳಬೇಕು ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಸಾಹೇಬರು ಮಾತಾಡೋದಂಗೆ ಅದು ಅವ್ರ ಗಟ್ಟಿತನ. ಅವ್ರ ಮೇಲೆ ಇಟ್ಟಂತ ಪ್ರೀತಿ, ಅವ್ರ ಮೇಲೆ ಇಟ್ಟಂತ ಗೌರವ ಇರ್ತದೆ. ಅವ್ರಿಬ್ರು ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ ಒಂದು ಹೆಚ್ಚಿನ ಕಡಿಮೆ ಅಣ್ಣ ತಮ್ಮಗಳು ಹಂಗ ನಡ್ಕೊಂಡಂತವ್ರು. ಯಾವತ್ತೂ ಅವ್ರನ್ನ ಕೈ ಬಿಟ್ಟಿಲ್ಲ, ಇವರು ಅವ್ರನ್ನ ಕೈ ಬಿಟ್ಟಿಲ್ಲ. ಈ ರೀತಿಯಾದಂತ ಸಂಬಂಧಗಳು ಎಲ್ಲರಿಗೂ ಸಿಗುವುದಿಲ್ಲ ಅಂತ ನಾನು ಭಾವಿಸ್ಕೊಂಡಿ. ಅಂತ ಒಂದು ಸಂದರ್ಭದೊಳಗೆ ಇವತ್ತು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಬಂದು ನಮ್ಮ ಮತದೊಳಗೆ ನಿಂತ್ಕೊಂಡು ನಿಮ್ಮನ್ನ ನಮ್ಮನ್ನೆಲ್ಲರನ್ನ ಕೇಳತ್ತಾರ. ಏನಪ್ಪಾ ಅಂತಂದ್ರೆ ಇವತ್ತು ಅವ್ರು ಕೇಳ್ಕೊಳ್ಳೋದಿಷ್ಟ, ಆ ಉಮೇಶ್ ಮೇಟಿ ಅನ್ನುವಂಥವ್ರನ್ನ ಗೆಲ್ಲಿಸ್ಕೊಂಡ್ ಬರಬೇಕು. ಅವ್ ಬೇರೆ ಅಲ್ಲ, ಅವ ನನ್ನ ಮಗ ಅನ್ನುವಂತ ಮಾತನ್ನ ಅವ್ರು ಪ್ರಸ್ತಾಪ ಮಾಡುವಂಥದ್ದು ನಾವು ಬೇರೆ ಬೇರೆ ಮುಖಾಂತರ ಕೇಳ್ಕೊಂಡು ಏನ್ ತಾಯಿಂದ್ರೆ ಅದೇ ನಿಮ್ ಕೇಳಿ ಕೇಳ್ಕೊಂತೀವಿ. ಇವತ್ತ ನಾವು ಉಮೇಶ್ ಅಣ್ಣ ಮೇಟಿ ಅವ್ರನ್ನ ಕಾಣೋದಂದ್ರೆ HYMT ಅವ್ರನ್ನ ಕಂಡಾಗ, ನಮ್ಮ ಅಜ್ಜನ ಕಾಣೋದು ಎದುರಾಗಂದ್ರೆ ಈಗ ಉಮೇಶ್ ಅಣ್ಣನ ಮೇಟಿ ಒಳಗೆ ಕಾಣೋದು. ಈಗ ನಿಮಗೆ ಸಾಹೇಬ್ರು ಇವತ್ತು 2,000 ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡಿರುತ್ತೆ. ಯಾರು ಕೊಟ್ಟಿರಲಿಲ್ಲ, ಇಡೀ ರಾಜ್ಯದಾಗಲ್ಲ, ಇಡೀ ದೇಶದಾಗ ಯಾರು ಕೊಟ್ಟಿರಲಿಲ್ಲ. 2,000 ರೂಪಾಯಿನ ಕೊಡುವಂತ ಕೆಲಸವನ್ನ ಮಾಡಿದ್ದು ಯಾರಪ್ಪ ಅಂದ್ರ ಅದು ನಿಮಗೂ ಗೊತ್ತಿರುವಂತದ್ದು ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಸರ್ಕಾರ ಅನ್ನುವಂಥದ್ದು. ಇಲ್ಲಿ ತಗೊಳ್ಳೋ ಎಷ್ಟು ಜನ ಸಾಧಿರಿ ನಿಮಗೂ ಗೊತ್ತಿತ್ತು. ಅದನ್ನ ಋಣ ತೀರಿಸೋದು ಬರುತ್ತೆ. ಈಗ ದಯಮಾಡಿ ನಿಮ್ಗೆ ಕೈ ಮುಗಿ ಕೇಳ್ಕೊಳ್ಳೋ ಏನಂದ್ರೆ ವಾಪಸ್ ನಿಮ್ಮ ಹತ್ರ ರೊಕ್ಕ ಕೇಳಂಗಿಲ್ಲ ನಾವು, ಅಥವಾ ನಿಮ್ಮ ಹತ್ರ ಏನೋ ಬೇರೆ ಬೇರೆ ಆಸ್ತಿಗಳು ಏನು ಕೇಳಕ್ ಬಂದಿಲ್ಲ. ಇಲ್ಲಿ ಏನ್ ಕೇಳ್ತೀವಪ್ಪ ಅಂದ್ರೆ HYMT ಅವ್ರನ್ನ ಕಳ್ಕೊಂಡಿವಲ್ಲ, ಅದ್ರ ಜಗದಾಗ ಉಮೇಶ್ ಅಣ್ಣ ಮೇಟಿ ಅವ್ರನ್ನ ತುಂಬುವಂತ ಕೆಲಸ ಮಾಡಬೇಕು, ಅವ್ನ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕಂತ ಕೇಳ್ಕೊಳಕ್ ಬಂದೀವಿ. ಅದ್ರ ಜೊತೆಗೆ ಇನ್ನೂ ಮುಖಂಡರು ಮಾತಾಡೋದೈತಿ. ಆ ಕೆಲವೊಂದು ವಿಷಯಗಳನ್ನು ತಮ್ಮ ಪ್ರಸ್ತಾಪ ಮಾಡ್ತಾರೆ. ನಮ್ಮ ಪಕ್ಷದ ವಿಚಾರಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳಾಗಿರ್ಬೋದು, ಅಥವಾ ಈ ಭಾಗಕ್ಕೆ ಈ ತಾಲೂಕಿಗೆ ಮಾಡಿದಂತ ಕೆಲಸಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನಿಮ್ಮ ಹತ್ರ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ಇಷ್ಟ. ಯಾವಾಗ 9ನೇ ತಾರೀಕಿಗೆ ಬರುತ್ತೆ, ದಯಮಾಡಿ ನಿಮ್ಗೆ ಓಟ್ ಹಾಕುದಪ್ಪ ಅಂತಂದ್ರೆ ನಿಮ್ ತಲೆಯಾಗಿರ್ಲಿ. ಅವತ್ತು ನೀವು ಏನ್ ಓಟ್ ಹಾಕ್ತಿರೋದು ಉಮೇಶ್ ಅಣ್ಣ ಮೇಟಿಗೆ ಓಟ್ ಹಾಕಂಗಿಲ್ಲ, ಅದು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಓಟ್ ಹಾಕ್ತಿರೋದು ಅಂತದನ್ನು ತಮ್ಮ ಗಮನಕ್ಕೆ ಇಟ್ಕೊಳ್ಳಿ ಅಂತ ಕೇಳ್ಕೊಂಡು ಈ ಒಂದು ಅವಕಾಶಕ್ಕಾಗಿ ಎಲ್ಲರೂ ಬಹಳ ಜನ ಬಂದಿದೆ. ಇನ್ನೇ ಬಹಳ ಜನ ನಿಂತ್ಕೊಂಡಿರಿ. ನಾವು ನಿಮ್ ಕ್ಷಣ ಕೇಳ್ತೀವಿ, ಯಾಕಂದ್ರೆ ಇದು ಚುನಾವಣೆ. ಹಾಗೆ ತಾವೆಲ್ಲ ಬಹಳ ಪ್ರೀತಿ ಗೌರವವನ್ನು ತೋರಿಸಿ ಸಾಹೇಬ್ರ ಮೇಲೆ ಇಟ್ಟಂತ ಪ್ರೀತಿ ಗೌರವವನ್ನು ಕಾಣೋದನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ.